ಪಾಲಿಕೆ ಮೇಯರ್ ಗದ್ದುಗೆ ಏರಲು ರಣತಂತ್ರ. ಕೈಗೆ ಟಕ್ಕರ್ ಕೊಡಲು ನಡೀತಿದ್ಯಾ ಸೀಕ್ರೆಟ್ ಆಪರೇಷನ್? ದೇವಾಲಯಗಳ ತೆರವು ವಿರುದ್ಧ ಭುಗಿಲೆದ್ದಿದ್ದ ಹೇಗೆ ಆಕ್ರೋಶ? ಕರ್ನಾಟಕ ಮಾದರಿಯಲ್ಲಿ ಗುಜರಾತ್ನಲ್ಲೂ ಅಚ್ಚರಿ ಸಿಎಂ ಆಯ್ಕೆ. ಇದೆಲ್ಲವನ್ನ ನೋಡೋಣ ನ್ಯೂಸ್ ಟಾಪ್ ಎಕ್ಸ್‌ಪ್ರೆಸ್‌ನಲ್ಲಿ. ಕಲಬುರಗಿ ಪಾಲಿಕೆ ಚುಕ್ಕಾಣಿಗಾಗಿ ಮೂರು ಪಕ್ಷಗಳ ಸರ್ಕಸ್ ಹೇಗಿದೆ? ಆಪರೇಷನ್ ಕಮಲ ತಡೆಯಲು ಹೆಣೆದಿರೋ ರಣತಂತ್ರವೇನು? ನಾಳೆಯೇ ತಮ್ಮ ನಿರ್ಧಾರ ಪ್ರಕಟಿಸ್ತಾರಾ ದಳಪತಿಗಳು? ನೋಡೋಣ ಮೇಯರ್ ಗಿರಿ ಮಸಲತ್ತು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕಲಬುರಗಿ ಪಾಲಿಕೆ ಚುಕ್ಕಾಣಿ ಹಿಡಿಯಲು ಮೂರು ಪಕ್ಷಗಳ ನಾಯಕರು ಸರ್ಕಸ್ ಮುಂದುವರೆಸಿದ್ದಾರೆ. ಪಾಲಿಕೆ ಮೇಯರ್ ಪಟ್ಟ ಹಿಡಿಬೇಕು ಅಂತ ಬಿಜೆಪಿ ಭಾರಿ ಪ್ಲಾನ್ ಮಾಡ್ತಿದ್ರೆ, ಕಾಂಗ್ರೆಸ್ ನಾಯಕರು ಕೂಡ ಇನ್ನಿಲ್ಲದ ಕಸರತ್ತು ಶುರು ಮಾಡಿದ್ದಾರೆ. ಅಲ್ಲದೆ ಕಿಂಗ್ ಮೇಕರ್ ಆಗಿ ಹೊರಹೊಮ್ಮಿರೋ ಜೆಡಿಎಸ್ ಪಾಲಿಕೆ ಸದಸ್ಯರು ಕೂಡ ಮೇಯರ್ ಪಟ್ಟ ನಮಗೆ ಬೇಕು ಅಂತ ದಾಳ ಉರುಳಿಸುತ್ತಿದ್ದಾರೆ. ಹೀಗಾಗಿ ಕಲಬುರಗಿ ಮೇಯರ್ ಗದ್ದುಗೆ ಯಾರ ಪಾಲಾಗುತ್ತೆ ಅನ್ನೋ ಕ್ಯೂರಿಯಾಸಿಟಿ ಮುಂದುವರೆದಿದೆ. ಕೈ ಮತ್ತು ಕಮಲ ನಾಯಕರ ಓಲೈಕೆ ವಿಚಾರದಲ್ಲಿ ಮಾಜಿ ಸಿಎಂ ಎಚ್ಡಿಕೆ ಹಾಗೂ ಜೆಡಿಎಸ್ ವರಿಷ್ಠ ಎಚ್ಡಿಡಿ ಸೈಲೆಂಟ್ ಆಗಿದ್ದು ಯಾವುದೇ ನಿರ್ಧಾರಕ್ಕೆ ಬರದಾಕಿದ್ದಾರೆ. ಹೀಗಾಗಿ ಪಾಲಿಕೆಯ ಮೇಯರ್ ಗದ್ದುಗೆಯನ್ನ ಯಾರು ಹಿಡಿತಾರೆ? ದಳಪತಿಗಳ ಒಲವು ಯಾವ ಪಕ್ಷದ ಕಡೆಗಿದೆ? ಜೆಡಿಎಸ್ ನಾಯಕರು ನಾಳೆ ಅಂತಿಮ ತೀರ್ಮಾನ ಪ್ರಕಟಿಸುತ್ತಾರಾ ಅನ್ನೋದು ಕೂಡ ಪ್ರಶ್ನೆಯಾಗಿ ಕಾಡ್ತಿದೆ. ನಾಯಕರ ಹಗ್ಗ ಜಗ್ಗಾಟದ ನಡುವೆ ಕಾಂಗ್ರೆಸ್ನ ನೂತನ ಸದಸ್ಯರಿಗೆ ಆಪರೇಷನ್ ಕಮಲದ ಭೀತಿ ಎದುರಾಗಿದೆ. ಹೀಗಾಗಿ ಕೈ ನಾಯಕರು ಸದಸ್ಯರನ್ನ ಒಂದಾಗಿರುವಂತೆ ನೋಡಿಕೊಳ್ಳಲು ತಂತ್ರವೊಂದರ ಮೊರೆ ಹೋಗಿದ್ದಾರೆ. ಸನ್ಮಾನದ ನೆಪದಲ್ಲಿ ಆಪರೇಷನ್ ಕಮಲಕ್ಕೆ ಗುರಿಯಾಗದಂತೆ ಸದಸ್ಯರನ್ನ ಕಾಪಾಡಿಕೊಳ್ತಿದ್ದಾರೆ. ಸನ್ಮಾನದ ವೇಳೆ ನೂತನ ಪಾಲಿಕೆ ಸದಸ್ಯರು ಒಗ್ಗಟ್ಟಿನ ಮಂತ್ರ ಜಪಿಸಿದ್ದಾರೆ. ಕಲಬುರಗಿ ಪಾಲಿಕೆ ಚುನಾವಣೆ ಪಟ್ಟಕ್ಕೆ ಏರಲು ಭಾರಿ ಪ್ರಯತ್ನ ನಡೆಸಿರುವ ಕಾಂಗ್ರೆಸ್ ನಾಯಕರು ಖುದ್ದು ಫೀಲ್ಡ್ಗೆ ಇಳಿದಿದ್ದಾರೆ. ಜೆಡಿಎಸ್ ವರಿಷ್ಠ ಎಚ್ಡಿ ದೇವೇಗೌಡರ ಜೊತೆ ಕಾಂಗ್ರೆಸ್ ಹಿರಿಯ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಮಾತುಕತೆ ನಡೆಸಿದ್ದಾರೆ. ನಮಗೆ ಬೆಂಬಲ ನೀಡುವಂತೆ ಕೋರಿದ್ದಾರೆ. ಹೀಗಾಗಿ ದಳಪತಿಗಳ ಬೆಂಬಲ ಸಿಗುತ್ತೆ ಎಂಬ ವಿಶ್ವಾಸದಲ್ಲಿ ಕೈ ನಾಯಕರಿದ್ದಾರೆ. ಕಾಂಗ್ರೆಸ್ ಹಿರಿಯ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಸಚಿವ ಆರ್ ಅಶೋಕ್ ನಮಗೆ ಬೆಂಬಲ ನೀಡಿ ಅಂತ ಜೆಡಿಎಸ್ ನಾಯಕರ ಮೇಲೆ ಒತ್ತಡ ಹಾಕ್ತಿದ್ದಾರೆ. ಹೀಗಾಗಿ ಸಚಿವ ಆರ್ ಅಶೋಕ್ ಮನವೊಲಿಕೆ ಬಗ್ಗೆ ಜೆಡಿಡಿ ಜೊತೆ ಮಾಜಿ ಸಿಎಂ ಎಚ್ಡಿಕೆ ಚರ್ಚೆ ನಡೆಸಿದ್ದಾರೆ. ಅಲ್ಲದೆ ಕಾಂಗ್ರೆಸ್ ನಾಯಕರ ಮಾತನ್ನು ಎಚ್ಡಿಡಿಗೆ ತಿಳಿಸಿದ್ದಾರೆ. ಆದರೆ ಸದ್ಯಕ್ಕೆ ಯಾವುದೇ ನಿರ್ಧಾರಕ್ಕೆ ಬಾರದ ಎಚ್ಡಿಕೆ ಕಾಂಗ್ರೆಸ್ ಜೊತೆ ಮೈತ್ರಿಗೆ ಒಲವು ತೋರಿದ್ದಾರೆ ಅಂತ ಹೇಳಲಾಗ್ತಿದೆ. ನಾಳೆ ನಡೆಯುವ ಸಭೆಯಲ್ಲಿ ಈ ಬಗ್ಗೆ ಅಂತಿಮ ತೀರ್ಮಾನವನ್ನ ಜೆಡಿಎಸ್ ಪ್ರಕಟಿಸೋ ಸಾಧ್ಯತೆ ದಟ್ಟವಾಗಿದೆ. ಕಲಬುರಗಿ ಪಾಲಿಕೆ ವಿಚಾರದಲ್ಲಿ ಕಾಂಗ್ರೆಸ್ ಜೊತೆ ಮೈತ್ರಿಗೆ ಮಾಜಿ ಪ್ರಧಾನಿ ಎಚ್ಡಿಡಿ ಒಲವು ವ್ಯಕ್ತಪಡಿಸಿದ್ದಾರೆ ಎನ್ನಲಾಗಿದೆ. ಈಗಾಗಲೇ ಬೆಂಬಲ ನೀಡುವಂತೆ ಮಲ್ಲಿಕಾರ್ಜುನ ಖರ್ಗೆ ಎಚ್ಡಿಡಿಗೆ ಮನವಿ ಮಾಡಿದ್ದಾರೆ. ಆದರೆ ಅಂತಿಮ ನಿರ್ಧಾರವನ್ನ ಎಚ್ಡಿಡಿ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಹೆಗಲಿಗೆ ಹಾಕಿದ್ದಾರೆ. ಇನ್ನು ನಿನ್ನೆಯಷ್ಟೇ ಸಚಿವ ಆರ್ ಅಶೋಕ್ ಕೂಡ ಎಚ್ಡಿಕೆ ಭೇಟಿಯಾಗಿ ಮೈತ್ರಿ ಬಗ್ಗೆ ಚರ್ಚಿಸಿದ್ದಾರೆ. ಇಷ್ಟೆಲ್ಲ ಬೆಳವಣಿಗೆ ಮಧ್ಯೆ ಎಚ್ಡಿಕೆ ನಡೆ ಯಾರ ಕಡೆ ಅನ್ನೋದು $1 ಮಿಲಿಯನ್ ಪ್ರಶ್ನೆಯಾಗಿದೆ. ಜೆಡಿಎಸ್ ನಾಯಕರು ಬಿಜೆಪಿಯನ್ನ ಬೆಂಬಲಿಸಿದ್ರೆ ಮುಂದೇನು ಅನ್ನೋ ಆತಂಕ ಪ್ರಶ್ನೆ ಕಮಲ ನಾಯಕರನ್ನ ಕಾಡ್ತಿದೆ. ಜೊತೆಗೆ ಕಾಂಗ್ರೆಸ್ ಬೆಂಬಲಿಸಿದ್ರೆ ಏನು ಮಾಡೋದು ಅನ್ನೋ ಪ್ರಶ್ನೆಯೂ ಬಿಜೆಪಿ ನಾಯಕರನ್ನ ಕಾಡ್ತಿದೆ. ಇಷ್ಟೆಲ್ಲ ಗೊಂದಲದ ಮಧ್ಯೆ ಆಪರೇಷನ್ ಕಮಲ ಮಾಡೋದಾ, ಕೆಲ ತಿಂಗಳು ಚುನಾವಣೆ ಮುಂದೂಡೋದಾ ಅನ್ನೋ ಪ್ರಶ್ನೆ ಬಿಜೆಪಿ ನಾಯಕರನ್ನ ಕಾಡ್ತಿದೆ. ಕಲಬುರಗಿ ಪಾಲಿಕೆಯ ಜೆಡಿಎಸ್ನ ನೂತನ ಸದಸ್ಯರು ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ನಿರ್ಧಾರಕ್ಕೆ ಕಾಯ್ತಿದ್ದಾರೆ. ಎಚ್ಡಿಕೆ ಯಾವ ನಿರ್ಧಾರ ಕೈಗೊಳ್ತಾರೆ ಅನ್ನೋ ಕುತೂಹಲದಲ್ಲಿ ಮುಳುಗಿದ್ದಾರೆ. ಎಚ್ಡಿಕೆ ನಿರ್ಧಾರಕ್ಕೆ ಬದ್ಧ ಅಂತ ಜೆಡಿಎಸ್ನ ನೂತನ ಸದಸ್ಯರು ಈಗಾಗಲೇ ಹೇಳಿದ್ದಾರೆ. ಹೀಗಾಗಿ ಎಚ್ಡಿಕೆ ಯಾವ ತೀರ್ಮಾನ ಕೈಗೊಳ್ತಾರೆ ಅಂತ ಕಾತರದಲ್ಲಿದ್ದಾರೆ. ಸೋಮವಾರ ಸಂಜೆ ನಡೆಯೋ ಸಭೆಯಲ್ಲಿ ಈ ಬಗ್ಗೆ ಜೆಡಿಎಸ್ ಫೈನಲ್ ಡಿಸಿಷನ್ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಹುಬ್ಬಳ್ಳಿ ಧಾರವಾಡ ಕಲಬುರಗಿ ಫಲಿತಾಂಶ ಸಮಾಧಾನಕರ ತಂದಿದೆ ಅಂತ ಹುಬ್ಬಳ್ಳಿಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ನಾವು ನಿರೀಕ್ಷಿಸಿದ 20 ಸ್ಥಾನಗಳ ಪೈಕಿ 12ರಲ್ಲಿ ಗೆದ್ದಿದ್ದೇವೆ. ವಿಪಕ್ಷದಲ್ಲಿ ಸ್ಥಾನದಲ್ಲಿ ಕುಳಿತು ಜವಾಬ್ದಾರಿಯುತ ಕಾರ್ಯನಿರ್ವಹಿಸುತ್ತೇವೆ. ಈ ಫಲಿತಾಂಶ ಬಿಜೆಪಿ ಸರ್ಕಾರ ಆಡಳಿತಕ್ಕೆ ಒಪ್ಪಿ ಬಂತ, ವಿರುದ್ಧವಾಗಿ ಬಂತ ಎಂದು ಜಗದೀಶ್ ಶೆಟ್ಟರ್ ಸ್ಪಷ್ಟಪಡಿಸಿಲ್ಲ. ಅವರಿಗೆ ನಾನು ಸರ್ಟಿಫಿಕೇಟ್ ಕೊಡಲ್ಲ, ಆದರೆ ಮತದಾರರೇ ಕೊಟ್ಟಿದ್ದಾರೆ ಅಂತ ಡಿಕೆಶಿ ಟಾಂಗ್ ಕೊಟ್ಟಿದ್ದಾರೆ. ಕಲಬುರಗಿ
ಪಾಲಿಕೆ ಮೈತ್ರಿ ಬಗ್ಗೆ ಮತ್ತಷ್ಟು ದಿನ ಹಗ್ಗಜಗ್ಗಾಟ ಫಿಕ್ಸ್. ಆಪರೇಷನ್ ಕಮಲದ ಬಗ್ಗೆ ಡಿಕೆಶಿ ಕೊಟ್ಟ ಸುಳಿವೇನು? 100% ತಮ್ಮವರೇ ಮೇಯರ್ ಆಗ್ತಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ಯಾರು? ನೋಡೋಣ ಪಟ್ಟಕ್ಕಾಗಿ ಪೈಪೋಟಿ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಇನ್ನೂ ಕೆಲ ದಿನ ಪಾಲಿಕೆ ಹಗ್ಗಜಗ್ಗಾಟ ಮುಂದುವರಿಯೋದು ಫಿಕ್ಸ್ ಆಗಿದೆ. ನೋಟಿಫಿಕೇಶನ್ ಆಗುವವರೆಗೆ ಮೈತ್ರಿ ನಿರ್ಧಾರಕ್ಕೆ ಬರುವುದು ಅನುಮಾನವಾಗಿದೆ. ಮೈತ್ರಿಗೆ 3 ಪಕ್ಷಗಳಿಂದ ಗಂಭೀರ ಪ್ರಯತ್ನ ನಡೆದಿಲ್ಲ. ಚುನಾವಣೆ ನಿಗದಿ ಬಳಿಕ ಅಂತಿಮ ನಿರ್ಧಾರಕ್ಕೆ ಬರಲು ಚಿಂತನೆ ನಡೆಸಲಾಗಿದೆ. ಆದರೆ ಮೈತ್ರಿ ಫೈನಲ್ ಆಗುವವರೆಗೂ ನೋಟಿಫಿಕೇಶನ್ ಆಗದಂತೆ ನೋಡಿಕೊಳ್ಳುವುದು ಬಿಜೆಪಿ ತಂತ್ರವಾಗಿದೆ. ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಮೈತ್ರಿ ಕಸರತ್ತು ನಡೆಯುತ್ತಾ ಇದೆ. ಆದರೆ ಮೈತ್ರಿ ವಿಚಾರವಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮತ್ತು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಸೈಲೆಂಟ್ ಆಗಿದ್ದಾರೆ. ಎಲ್ಲಾ ಹೊಣೆ ಮಲ್ಲಿಕಾರ್ಜುನ್ ಖರ್ಗೆ ಹೆಗಲಿಗೆ ಹಾಕಿ ನಾಯಕರು ಸುಮ್ಮನಾಗಿದ್ದು, ಸಿದ್ದರಾಮಯ್ಯ ಡಿಕೆಶಿ ನಡೆಯಿಂದ ಕಲಬುರಗಿ ಕಾಂಗ್ರೆಸ್ ಮುಖಂಡರಲ್ಲಿ ಗೊಂದಲ ಮೂಡಿದೆ. ಚುನಾವಣಾ ಪ್ರಚಾರದ ವೇಳೆಯೂ ನಾಯಕರು ಬಂದಿರಲಿಲ್ಲ. ಪಾಲಿಕೆ ಗದ್ದುಗೆ ಹಿಡಿಯುವುದಕ್ಕೆ ಪ್ರಯತ್ನವೂ ನಡೆಯುತ್ತಿಲ್ಲ. ಈ ಬಗ್ಗೆ ಕಲಬುರಗಿ ಕಾಂಗ್ರೆಸ್ ಮುಖಂಡರಲ್ಲಿ ಹಲವು ಪ್ರಶ್ನೆ ಕಾಡ್ತಾ ಇದೆ. ಕಲಬುರಗಿ ಮೇಯರ್ ಪಟ್ಟಕ್ಕಾಗಿ ಸರ್ಕಸ್ ಜೋರಾಗಿದ್ದು, ಕಾಂಗ್ರೆಸ್ಗೆ ಆಪರೇಷನ್ ಕಮಲದ ಭೀತಿ ಕಾಡ್ತಾ ಇದೆ. ಖುದ್ದು ಡಿಕೆ ಶಿವಕುಮಾರ್ ಅವರೇ ಆಪರೇಷನ್ ಕಮಲದ ಬಗ್ಗೆ ಸುಳಿವು ನೀಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಆಪರೇಷನ್ ಕಮಲದ ಹಿಂಟ್ ಬಿಟ್ಟುಕೊಟ್ಟಿದ್ದು, ಬಿಜೆಪಿ ನಾಯಕರು ಆಪರೇಷನ್ ಕಮಲ ಮಾಡುವ ಸಾಧ್ಯತೆ ಇದೆ. ಮೇಯರ್ ಚುನಾವಣೆ ಘೋಷಣೆಯಾಗಲಿ, ಆಮೇಲೆ ನೋಡೋಣ ಅಂತ ಡಿಕೆ ಶಿವಕುಮಾರ್ ಹೇಳಿದ್ರು. ಕಲಬುರಗಿ ಪಾಲಿಕೆಯಲ್ಲಿ ಬಿಜೆಪಿಯವರು ತಮ್ಮ ಸಂಸ್ಕೃತಿ ತೋರಿಸುತ್ತಿದ್ದಾರೆ ಅಂತ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಹೇಳಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಅವರು, ಪರೋಕ್ಷವಾಗಿ ಆಪರೇಷನ್ ಕಮಲದ ಆರೋಪ ಮಾಡಿದ್ರು. ಬಿಜೆಪಿಯವರು ಎಲ್ಲಾ ಸಂಸ್ಥೆಗಳನ್ನ ಲೂಟಿ ಹೊಡೆದು ಆ ಹಣದಿಂದ ಪ್ರಜಾಪ್ರಭುತ್ವವನ್ನ ಹಾಳು ಮಾಡುತ್ತಿದ್ದಾರೆ. ಪಾಲಿಕೆಯಲ್ಲೂ ಸದಸ್ಯರನ್ನ ಖರೀದಿಸುವ ಹಮ್ಮಿನಲ್ಲಿದ್ದಾರೆ. ಆದರೆ ಅದು ತಿರುಕನ ಕನಸಾಗುತ್ತೆ. ಅವರು ಯಶಸ್ವಿಯಾಗಲ್ಲ. ನಮ್ಮ ಸದಸ್ಯರು ಆಪರೇಷನ್ ಕಮಲಕ್ಕೆ ಒಳಗಾಗುವುದಿಲ್ಲ ಅಂತ ಶರಣಪ್ರಕಾಶ್ ಪಾಟೀಲ್ ವಿಶ್ವಾಸ ವ್ಯಕ್ತಪಡಿಸಿದ್ರು. ಕಲಬುರಗಿ ಪಾಲಿಕೆಯಲ್ಲಿ ಜೆಡಿಎಸ್ ಜೊತೆ ಕಾಂಗ್ರೆಸ್ ಮೈತ್ರಿ ಆಗೋದು 100% ಖಚಿತ ಅಂತ ಮಾಜಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಹೇಳಿದ್ದಾರೆ. ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಳ್ಳಲು ಜೆಡಿಎಸ್ ಕೂಡ ಒಲವು ವ್ಯಕ್ತಪಡಿಸಿದ್ದು, ಪಕ್ಷದ ಮಟ್ಟದಲ್ಲಿ ಚರ್ಚೆ ನಡೆಯಲಿವೆ. ಮೈತ್ರಿ ಆದ ಮೇಲೆ ಸ್ಥಳೀಯ ನಾಯಕರು ಸೇರಿ ಯಾರಿಗೆ ಮೇಯರ್, ಯಾರಿಗೆ ಉಪಮೇಯರ್ ಅನ್ನು ಚರ್ಚೆ ಮಾಡ್ತೇವೆ. ಏನೇ ಗೊಂದಲಗಳಿದ್ರೂ ಸಹ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿಯಾಗುವುದು 100% ಖಚಿತ ಎಂದು ಶರಣಪ್ರಕಾಶ್ ಪಾಟೀಲ್ ಹೇಳಿದರು. ಕಲಬುರಗಿ ಪಾಲಿಕೆಯಲ್ಲಿ ಅಧಿಕಾರ ಹಿಡಿಯಲು ಬಿಜೆಪಿ ರಣತಂತ್ರ ಮಾಡ್ತಾ ಇದ್ದು, ಬಿಜೆಪಿ ಮುಖಂಡರ ಜೊತೆ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎನ್ ರವಿಕುಮಾರ್ ಚರ್ಚೆ ನಡೆಸಿದ್ದಾರೆ. ಕಲಬುರಗಿ ನಗರದ ಬಿಜೆಪಿ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಮುಂದಿನ ನಡೆ ಬಗ್ಗೆ ನಾಯಕರಿಂದ ಎನ್ ರವಿಕುಮಾರ್ ಅಭಿಪ್ರಾಯ ಸಂಗ್ರಹಿಸಿದ್ರು. ಇನ್ನು 4 ಸ್ಥಾನ ಪಡೆದ ಜೆಡಿಎಸ್ಗೆ ಮೇಯರ್ ಸ್ಥಾನ ಬಿಟ್ಟುಕೊಡುವುದು ಕಷ್ಟದ ಕೆಲಸ ಎಂದು ಹೇಳಿದ ರವಿಕುಮಾರ್, ಬಿಜೆಪಿ ಮೇಯರ್ ಸ್ಥಾನ ಪಡೆದು ಉಳಿದ ಸ್ಥಾನಗಳನ್ನು ಜೆಡಿಎಸ್ಗೆ ಬಿಟ್ಟುಕೊಡುವ ಬಗ್ಗೆ ಚರ್ಚೆ ನಡೆಯುತ್ತಿದೆ ಅಂತ ತಿಳಿಸಿದ್ರು. ಕಲಬುರಗಿ ಪಾಲಿಕೆಯಲ್ಲಿ 100% ಬಿಜೆಪಿ ಕಾರ್ಪೊರೇಟರ್ ಆಗ್ತಾರೆ ಅಂತ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎನ್ ರವಿಕುಮಾರ್ ತಿಳಿಸಿದ್ದಾರೆ. ಈಗಾಗಲೇ ನಾನು ಸೇರಿದಂತೆ ನಮ್ಮ ಮುಖಂಡರು ಜೆಡಿಎಸ್ ಜೊತೆ ಮಾತುಕತೆ ನಡೆಸಿದ್ದೇವೆ. ಮೇಯರ್ ಚುನಾವಣೆ ಘೋಷಣೆಯಾದ ಬಳಿಕ ಜೆಡಿಎಸ್ ಜೊತೆ ಮತ್ತೊಂದು ಸುತ್ತಿನ ಮಾತುಕತೆ ನಡೆಸುತ್ತೇವೆ. ನಮಗೆ ವಿಶ್ವಾಸವಿದೆ. ಜೆಡಿಎಸ್ ನಮಗೆ ಬೆಂಬಲ ಸೂಚಿಸುತ್ತೆ. ರಾಜಕಾರಣದಲ್ಲಿ ಎಲ್ಲಾ ಸಾಧ್ಯತೆಗಳು ಇರಲಿದ್ದು, ಎಲ್ಲಾ ಸಾಧ್ಯತೆಗಳನ್ನು ಬಳಸಿಕೊಂಡು ನಾವು ಮೇಯರ್ ಆಗ್ತೇವೆ ಎಂದು ರವಿಕುಮಾರ್ ಹೇಳಿದರು. ಕಲಬುರಗಿ ಪಾಲಿಕೆಯಲ್ಲಿ ನಾವೇ ಮೇಯರ್, ಉಪಮೇಯರ್ ಆಗ್ತೇವೆ ಅಂತ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಕಲಬುರಗಿಯಲ್ಲಿ ಜೆಡಿಎಸ್ ಬೆಂಬಲಕ್ಕಾಗಿ ನಾವು ಪ್ರಯತ್ನ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು. ಹುಬ್ಬಳ್ಳಿ ಧಾರವಾಡ ಪಾಲಿಕೆಯಲ್ಲಿ ಜನರು ಈ ಬಾರಿಯೂ ನಮಗೆ ಆಶೀರ್ವಾದ ಮಾಡಿದ್ದಾರೆ. ಜನಪ್ರತಿನಿಧಿಗಳ ವಿಶೇಷ ಮತ ಹಾಕುವ ಮೂಲಕ ನಾವು 45 ಸ್ಥಾನ ಪಡೆಯಲಿದ್ದೇವೆ ಎಂದು ಶೆಟ್ಟರ್ ಹೇಳಿದರು. ಹುಬ್ಬಳ್ಳಿ ಧಾರವಾಡ ಪಾಲಿಕೆಯಲ್ಲಿ ಮತದಾರರ ಪಟ್ಟಿ ತಯಾರಿಕೆಯಲ್ಲಾದ ಗೊಂದಲ ಮತ್ತು ಕಡಿಮೆ ಮತದಾನವೇ ಬಿಜೆಪಿ ಹಿನ್ನಡೆಗೆ ಕಾರಣ ಅಂತ ಜಗದೀಶ್ ಶೆಟ್ಟರ್ ಹೇಳಿದ್ರು. ಮೇಯರ್ ಆಯ್ಕೆಗೆ ಇನ್ನೂ ದಿನಾಂಕ ನಿಗದಿಯಾಗಿಲ್ಲ. ಉಪಮೇಯರ್ ನಮ್ಮಲ್ಲಿ ಅಭ್ಯರ್ಥಿ ಇರಲಿಲ್ಲ. ಪಕ್ಷೇತರರಾಗಿ ಗೆದ್ದಿರುವ ದುರ್ಗಮ್ಮ ಬಿಜವಾಡ ಉಪಮೇಯರ್ ಆಗ್ತಾರೆ. ರಾಜಕಾರಣದಲ್ಲಿ ಕೆಲವೊಮ್ಮೆ ಹೊಂದಾಣಿಕೆ ಅನಿವಾರ್ಯ ಎಂದು ಶೆಟ್ಟರ್ ತಿಳಿಸಿದ್ರು.
ರೂಲ್ಸ್ ಬ್ರೇಕ್ ಮಾಡಿ ಯುವಕರ ವೀಕೆಂಡ್ ಮೋಜು ಮಸ್ತಿ ಹೇಗಿತ್ತು? ಸಚಿವ ಸುಧಾಕರ್ ಕಾಲ್ ಎಳೆದಿದ್ದೆಗೆ ಸಿಎಂ ಬೊಮ್ಮಾಯಿ. ಡೆಲ್ಟಾ ರೂಪಾಂತರಿಯಿಂದಲೇ ಬೆಂಗಳೂರಿಗೆ ಕಂಟಕ ಎದುರಾಗುತ್ತಾ? ನೋಡೋಣ ಬೆಂಗಳೂರು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕೋರಮಂಗಲ ಬಳಿ ಐಷಾರಾಮಿ ಕಾರು ಅಪಘಾತದ ಬಳಿಕವೂ ಜನರು ಎಚ್ಚೆತ್ತುಕೊಂಡಿಲ್ಲ. ಬೆಂಗಳೂರಿನ ಸದಾಶಿವನಗರದಲ್ಲಿ ಯುವಕರು ವೀಕೆಂಡ್ ಮೋಜು ಮಸ್ತಿ ಮಾಡಿದ್ದು ಕಾರಿನಲ್ಲಿ ಪಾರ್ಟಿ ಮಾಡ್ತಾ ಡ್ರೈವಿಂಗ್ ಮಾಡಿದ್ದಾರೆ. ಕಾರಿನ ವಿಂಡೋ ಹಾಗೂ ರೂಫ್ ಟಾಪ್ ಓಪನ್ ಮಾಡಿ ಮೋಜು ಮಸ್ತಿ ಮಾಡಿದ್ದಾರೆ. ನೈಟ್ ಕರ್ಫ್ಯೂ ಮಧ್ಯೆಯೂ ಯುವಕರು ಸುತ್ತಾಡಿದ್ದು. ಈ ಬಗ್ಗೆ ಎನ್ಡಿಎಂಎ ಅಡಿ ಸದಾಶಿವನಗರ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಐಷಾರಾಮಿ ಕಾರು ವಶಕ್ಕೆ ಪಡೆದಿರುವಂತಹ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಸದಾಶಿವನಗರದಲ್ಲಿ ಕಾರಿನಲ್ಲಿ ಮೋಜು ಮಸ್ತಿಗೆ ಸಂಬಂಧ ಪುಂಡಾಟದ ದೃಶ್ಯಾವಳಿ ನೋಡಿ ಐಷಾರಾಮಿ ಕಾರು ಮಾಲೀಕನ ಮನೆಗೆ ಪೊಲೀಸರು ಭೇಟಿ ನೀಡಿದ್ರು. ಮಾಹಿತಿ ಪಡೆಯಲು ಮಾಲೀಕರ ಮನೆಗೆ ಬಂದಾಗ ಕಾರು ಮಾಲೀಕರು ಕಿರಿಕ್ ಮಾಡಿದ್ದು ಪೊಲೀಸರನ್ನೇ ಒಳಗಡೆ ಬಿಟ್ಕೊಂಡಿರಲಿಲ್ಲ. ಮನೆಯಲ್ಲಿ ಯಾರೂ ಇಲ್ಲ ಅಂತ ಗೇಟ್ ತೆಗೆದೇ ಸೆಕ್ಯೂರಿಟಿ ಪೊಲೀಸರನ್ನ ಕಾಯಿಸಿದ. ಸದ್ಯ ಕೇಸ್ ದಾಖಲಿಸಿ ಕಾರನ್ನ ವಶಕ್ಕೆ ಪಡೆದಿರುವಂತಹ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ವಿಧಾನಸೌಧದಲ್ಲಿ 120 ಆಂಬ್ಯುಲೆನ್ಸ್ಗಳಿಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಚಾಲನೆ ನೀಡಿದರು. ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆಯಿಂದ ನಡೆದಂತಹ ಕಾರ್ಯಕ್ರಮದಲ್ಲಿ ಸಚಿವರಾದ ಕೆ ಸುಧಾಕರ್, ಶ್ರೀರಾಮುಲು, ಭೈರತಿ ಬಸವರಾಜ್, ಎಸ್ಟಿ ಸೋಮಶೇಖರ್, ಮುನಿರತ್ನ, ಸಂಸದ ಪಿಸಿ ಮೋಹನ್, ಬಿಡಿಎ ಅಧ್ಯಕ್ಷ ವಿಶ್ವನಾಥ್ ಉಪಸ್ಥಿತರಿದ್ದರು. ಇದೇ ವೇಳೆ ಸಿಎಂ ಬೊಮ್ಮಾಯಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಕಾಲೆಳೆದರು. ಆರೋಗ್ಯ ಇಲಾಖೆ ಸಚಿವ ಡಾಕ್ಟರ್ ಕೆ ಸುಧಾಕರ್ ಡಾಕ್ಟರ್ ಆಗಿದ್ದಾರೆ. ಹೀಗಾಗಿ ಆರೋಗ್ಯ ಕ್ಷೇತ್ರಕ್ಕೆ ಬೇಕಿರುವುದನ್ನು ಮಾಡ್ತಿದ್ದಾರೆ. ಅವರು ಬಹಳ ಬುದ್ಧಿವಂತರಿದ್ದಾರೆ. ಆದರೆ ಬಹಳ ಬುದ್ಧಿವಂತರಾದ್ರೂ ನಮಗೆ ಸಮಸ್ಯೆಯೇ ಅಂತ ತಮಾಷೆ ಮಾಡಿದರು. ಪೆಟ್ರೋಲ್ ಬಂಕ್ನಲ್ಲಿ ಕಳ್ಳನೊಬ್ಬ ಕೈಚುಳಕ ತೋರಿದ್ದಾನೆ. ಬೆಂಗಳೂರಿನ ಭುವನೇಶ್ವರಿ ನಗರದ ಮುಖ್ಯ ರಸ್ತೆಯಲ್ಲಿರುವ ಪೆಟ್ರೋಲ್ ಬಂಕ್ನಲ್ಲಿ ಕೃತ್ಯ ಎಸಗಿದ್ದು ಭಯವಿಲ್ಲದೆ ದಿಲ್ದಾರಾಗೆ ಮೊಬೈಲ್ ಕಳ್ಳತನ ಮಾಡಿದ್ದಾನೆ. ಸ್ಕೂಟರ್ನಲ್ಲಿ ಬಂದು ಮೊಬೈಲ್ ಜೊತೆ ಎಸ್ಕೇಪ್ ಆಗಿದ್ದು ಅಮೃತಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸ್ಮಾರ್ಟ್ ಕಳ್ಳನಿಗಾಗಿ ಪೊಲೀಸರು ಹುಡುಕಾಡ್ತಿದ್ದಾರೆ. ಕರುನಾಡಿಗೆ ಡೆಡ್ಲಿ ಡೆಲ್ಟಾದಿಂದಲೇ ಆಪತ್ತು ಕಾದಿದೆಯಾ ಅನ್ನೋ ಆತಂಕ ಶುರುವಾಗಿದೆ. ಕೊರೋನಾ 3ನೇ ಅಲೆಗೆ ಡೆಲ್ಟಾ ರೂಪಾಂತರಿಯ ಮೂಲಕವೇ ಆಹ್ವಾನ ಕೊಡುವಂತಿದೆ. ಯಾಕಂದ್ರೆ ಮಾರಕ ಡೆಲ್ಟಾಗೆ ವಯಸ್ಸಾದವರೇ ಟಾರ್ಗೆಟ್ ಆಗಿದ್ದಾರೆ. ನಿಮ್ಮ ಮನೆಯಲ್ಲಿ ವಯಸ್ಸಾದವರಿದ್ರೆ ಎಚ್ಚರವಾಗಿರಿ. 60 ವರ್ಷ ಮೇಲ್ಪಟ್ಟವರ ಉಸಿರನ್ನೇ ಡೆಲ್ಟಾ ನಿಲ್ಲಿಸಬಹುದು. ಡೆಲ್ಟಾದಿಂದಲೇ ಕೊರೋನಾ 3ನೇ ಅಲೆ ಶುರುವಾಗುವಂತ ಭೀತಿ ಇದೆ. ಡೆಡ್ಲಿ ಡೆಲ್ಟಾಗೆ 60 ವರ್ಷ ಮೇಲ್ಪಟ್ಟವರೇ ಟಾರ್ಗೆಟ್ ಆಗುವಂತಹ ಸಾಧ್ಯತೆ ಇದೆ. ಡೆಲ್ಟಾ ವೈರಸ್ನಷ್ಟೇ ರೂಪಾಂತರಿಗಳು ಪವರ್ಫುಲ್ ಆಗೋ ಸಾಧ್ಯತೆ ಇದೆ ಎನ್ನುವುದು ತಜ್ಞರ ಆತಂಕವಾಗಿದೆ. 2ನೇ ಅಲೆಯಲ್ಲೂ ರಾಜ್ಯದಲ್ಲಿ ಅಬ್ಬರಿಸಿದಂತಹ ಡೆಲ್ಟಾ ವೈರಸ್ ರೂಪಾಂತರಿಗಳು ಡೆಲ್ಟಾದಷ್ಟೇ ಶಕ್ತಿಶಾಲಿಯಾದರೆ ಆಘಾತವಾಗಲಿದೆ. ಡೆಲ್ಟಾ ರೂಪಾಂತರಿಗಳ ಬಗ್ಗೆ ತಜ್ಞರು ಕೂಡ ಆತಂಕ ವ್ಯಕ್ತಪಡಿಸಿದ್ದಾರೆ. ಡೆಲ್ಟಾದ ಲಕ್ಷಣಗಳನ್ನೇ ಮಾರಕ ರೂಪಾಂತರಿಗಳು ಹೊಂದಿರುವುದು ಹೊಸ ಆತಂಕಕ್ಕೆ ಕಾರಣವಾಗಿದೆ. ಡೆಲ್ಟಾದಷ್ಟೇ ಅಪಾಯಕಾರಿ ಅಂತ ತಜ್ಞರ ತಂಡ ಹೇಳಿದ್ದು, ರೂಪಾಂತರಿಗಳು ಒಂದೇ ರೀತಿ ವರ್ತಿಸುವುದರಿಂದ ವಯಸ್ಸಾದವರ ಮೇಲೆ ಹೆಚ್ಚು ಪರಿಣಾಮಕಾರಿಯಾಗಿರುತ್ತೆ. ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋದ್ರಿಂದ ಕೊರೋನಾ 3ನೇ ಅಲೆಯಲ್ಲಿ ಹಿರಿಯರಿಗೆ ಸಂಕಷ್ಟ ತಪ್ಪಿದ್ದಲ್ಲ. ಆದರೆ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿರೋದ್ರಿಂದ ಡೆಲ್ಟಾ ವೈರಸ್ ಮಕ್ಕಳಿಗೆ ಅಷ್ಟಾಗಿ ಅಪಾಯಕಾರಿಯಾಗಲ್ಲ. ಡೆಲ್ಟಾ ರೂಪಾಂತರಿಗಳಿಂದ 60 ವರ್ಷ ಮೇಲ್ಪಟ್ಟವರಿಗೆ ಕುತ್ತು ಎದುರಾಗಲಿದೆ. ಬ್ಲಡ್ ಕ್ಲಾಟ್, ಉಸಿರಾಟದ ಸಮಸ್ಯೆ, ಶ್ವಾಸಕೋಶದ ಸಮಸ್ಯೆಗಳು ಎದುರಾಗೋ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ ಜನರು ಕೋವಿಡ್ ಟೆಸ್ಟ್ ವಿಚಾರದಲ್ಲೂ ನಿರ್ಲಕ್ಷ್ಯ ತೋರ್ತಾ ಇದ್ದು ರೋಗದ ಲಕ್ಷಣ ಇಲ್ಲದಿದ್ರೂ ಟೆಸ್ಟ್ ಮಾಡಿಸುತ್ತಿದ್ದಾರೆ. ಸರ್ಕಾರದ ಸೌಲಭ್ಯ ಮಿಸ್ಯೂಸ್ ಮಾಡಿಕೊಳ್ತಾ ಇದ್ದು ಉಚಿತ ಅಂತ ಸುಮ್ನೆ ಟೆಸ್ಟ್ ಮಾಡಿಕೊಳ್ತಿದ್ದಾರೆ. ಜನರ ಬೇಜವಾಬ್ದಾರಿಯಿಂದ ಕೋಟಿ ಹಣ ವೇಸ್ಟ್ ಆಗ್ತಾ ಇದೆ. ಹೀಗಾಗಿ ಕೊರೋನಾ ಟೆಸ್ಟ್ಗೂ ಬಿಬಿಎಂಪಿ ಫೇಸ್ ಫಿಕ್ಸ್ ಮಾಡುತ್ತಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಮದುವೆ ಕಾರ್ಯಕ್ರಮದ ಹೆಸರಿನಲ್ಲಿ ಲಕ್ಷಣ ಇಲ್ಲದಿದ್ರು ಜನರು ಮಾತ್ರ ಕೋವಿಡ್ ಟೆಸ್ಟ್ ಮಾಡಿಸಿಕೊಳ್ತಿದ್ದಾರೆ. ವಾರಕ್ಕೆ 2 ಬಾರಿ, ತಿಂಗಳಿಗೆ 15 ಬಾರಿ ಟೆಸ್ಟ್ ಮಾಡಿಸಿದ್ದು ಪತ್ತೆಯಾಗಿದೆ. ಹೀಗಾಗಿ ರೋಗದ ಲಕ್ಷಣ ಇದ್ದವರಿಗಷ್ಟೇ ಉಚಿತವಾಗಿ ಕೋವಿಡ್ ಟೆಸ್ಟ್ ಮಾಡಿಸಿ ಅಂತ ಹಿರಿಯ ಅಧಿಕಾರಿಗಳಿಗೆ ಕಿರಿಯ ಹಂತದ ಆಫೀಸರ್ಸ್ ಮನವಿ ಮಾಡಿದ್ದಾರೆ. ಅಲ್ಲದೆ ಉಚಿತ ಟೆಸ್ಟ್ ಬದಲಿಗೆ ಫೀಸ್ ಫಿಕ್ಸ್ ಮಾಡಲು ಮನವಿ ಸಲ್ಲಿಸಿದ್ದಾರೆ. ಆದರೆ ಕಿರಿಯ ಅಧಿಕಾರಿಗಳ ಮನವಿಗೆ ಹಿರಿಯ ಅಧಿಕಾರಿಗಳು ಡೋಂಟ್ ಕೇರ್ ಎಂದಿದ್ದು ಆರೋಗ್ಯ ಇಲಾಖೆಯ ಆದೇಶದಂತೆ ಉಚಿತ ಟೆಸ್ಟ್ಗೆ ಸೂಚನೆ ನೀಡಿದ್ದಾರೆ. ನಾಳೆ ಮಂಡ್ಯಕ್ಕೆ ಭೇಟಿ ನೀಡಲಿರೋ ಸುಮಲತಾ ಯಾವ್ಯಾವ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ? ಜನರನ್ನ ಬೆಚ್ಚಿ ಬೀಳಿಸಿದ ಪೊಲೀಸರ ಅಣುಕು ಕಾರ್ಯಾಚರಣೆ ಹೇಗಿತ್ತು? ನೋಡೋಣ ಕರ್ನಾಟಕ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ಶಾಸಕ ಅಭಯ್ ಪಾಟೀಲ್ಗೆ ಸಚಿವ ಸ್ಥಾನ ನೀಡದಿದ್ದಕ್ಕೆ ನನಗೆ ಅಸಮಾಧಾನವಿದೆ ಅಂತ ಬೆಳಗಾವಿಯಲ್ಲಿ ಬಿಜೆಪಿ ಶಾಸಕ ಅನಿಲ್ ಬೆನಕೆ ಹೇಳಿದ್ದಾರೆ. ಇಂದಿನ ಪರಿಸ್ಥಿತಿಯಲ್ಲಿ ಶಾಸಕ ಅಭಯ್ ಪಾಟೀಲ್ ಸಚಿವ ಸ್ಥಾನ ಕೇಳಬಹುದಾದ ವ್ಯಕ್ತಿ. ರಾಜ್ಯ ಸರ್ಕಾರ ಇದರ ಬಗ್ಗೆ ವಿಚಾರ ಮಾಡಬೇಕು ಎಂದು ಅನಿಲ್ ಬೆನಕೆ ಹೇಳಿದರು. ಅಭಯ್ ಪಾಟೀಲ್ ಉಸ್ತುವಾರಿಯಾಗಿದ್ದ ಬೆಳಗಾವಿ ಪಾಲಿಕೆ ಚುನಾವಣೆಯಲ್ಲಿ ಬಿಜೆಪಿ ಐತಿಹಾಸಿಕ ಗೆಲುವು ಸಾಧಿಸಿದೆ. ಅಭಯ್ ಪಾಟೀಲ್ಗೆ ಸಚಿವ ಸ್ಥಾನ ನೀಡುವ ಬಗ್ಗೆ ಸಿಎಂ ಜೊತೆಗೂ ಮಾತನಾಡ್ತೇನೆ ಅಂತ ಶಾಸಕ ಅನಿಲ್ ಬೆನಕೆ ಹೇಳಿದರು. ಬೆಳಗಾವಿ ದಕ್ಷಿಣ ಕ್ಷೇತ್ರದ ಬಿಜೆಪಿ ಶಾಸಕ ಅಭಯ್ ಪಾಟೀಲ್ ಪರೋಕ್ಷವಾಗಿ ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಅವರು, ನಾನು ಯಾವತ್ತೂ ಯಾವುದನ್ನು ಕೇಳಲ್ಲ ಅಂತ ಹೇಳಿದ್ರು. ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ, ಸರ್ಕಾರದ ಮುಖ್ಯ ಸಚೇತಕ ಹುದ್ದೆ ಕೊಟ್ರೆ ನಾನು ಒಪ್ಪಲ್ಲ ಎಂದು ಅಭಯ್ ಪಾಟೀಲ್ ತಿಳಿಸಿದ್ರು. ಮಂಡ್ಯ ಜಿಲ್ಲೆಗೆ ನಾಳೆ ಸಂಸದೆ ಸುಮಲತಾ ಅಂಬರೀಶ್ ಭೇಟಿ ನೀಡಲಿದ್ದು ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿದ್ದಾರೆ. ಬೆಳಗ್ಗೆ 10ಕ್ಕೆ ವಿವೇಕಾನಂದ ರಸ್ತೆಯಲ್ಲಿರುವ ಬಸ್ ತಂಗುದಾಣ ಉದ್ಘಾಟನೆಯಲ್ಲಿ ಸುಮಲತಾ ಭಾಗಿಯಾಗಲಿದ್ದಾರೆ. ಬಳಿಕ ಬೆಳಗ್ಗೆ 11ಕ್ಕೆ ಮಡಿವಾಳ ಸಮಾಜದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಂತರ ಮಧ್ಯಾಹ್ನ 12 ಗಂಟೆಗೆ ಕೋವಿಡ್ ಉಪಕರಣಗಳ ಹಸ್ತಾಂತರ ಮಾಡಲಿದ್ದಾರೆ. ಬಳಿಕ ಮಳವಳ್ಳಿ ತಾಲೂಕಿನ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಲಿದ್ದಾರೆ. ಸಂಜೆ 4:30ಕ್ಕೆ ಮಳವಳ್ಳಿ ಆಸ್ಪತ್ರೆಯಲ್ಲಿ ಕೋವಿಡ್ ಉಪಕರಣಗಳ ಹಸ್ತಾಂತರ ಮಾಡಲಿದ್ದಾರೆ. ಮಂಗಳೂರಿನಲ್ಲಿ ಮಹಿಳೆ ಮೇಲೆ ಹಲ್ಲೆ ನಡೆಸಿ ದರೋಡೆಗೆ ಯತ್ನಿಸಿದ ದೃಶ್ಯ ಭಾರೀ ವೈರಲ್ ಆಗಿತ್ತು. ಸೇಂಟ್ ಆಗ್ನೆಸ್ ಕಾಲೇಜು ಎದುರು ನಡೆದ ಘಟನೆ ಭಾರೀ ಹಲ್ಚಲ್ಲಾಗಿತ್ತು. ಈ ಬಗ್ಗೆ ಮಂಗಳೂರು ನಗರ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಸ್ಪಷ್ಟನೆಯನ್ನ ನೀಡಿದ್ದು, ಇದು ನಿಜವಾದ ಘಟನೆಯಲ್ಲ, ಇದೊಂದು ಸೋಷಿಯಲ್ ಎಕ್ಸ್ಪೆರಿಮೆಂಟ್ ಅಂತ ಹೇಳಿದ್ರು. ಇಂತಹ ಘಟನೆ ಆದಾಗ ಸಾರ್ವಜನಿಕರು ಹೇಗೆ ಪ್ರತಿಕ್ರಿಯಿಸುತ್ತಾರೆ, ಪೊಲೀಸರು ಎಷ್ಟು ಬೇಗ ರೆಸ್ಪಾಂಡ್ ಮಾಡ್ತಾರೆ ಅನ್ನೋದನ್ನ ತಿಳಿದುಕೊಳ್ಳಲು ಮಾಡಲಾದ ಅಣುಕು ಕಾರ್ಯಾಚರಣೆ ಎಂದು ಪೊಲೀಸ್ ಆಯುಕ್ತರು ತಿಳಿಸಿದ್ರು. ಕತೆಗಳಲ್ಲಿ ಹೊಟ್ಟೆ ಒಡೆದುಕೊಂಡಿದ್ದ ಗಣೇಶ ಹೊಟ್ಟೆಗೆ ನಾಗರಹಾವನ್ನ ಸುತ್ತಿಕೊಂಡ ಕತೆ ಕೇಳಿದ್ದೇವೆ. ಇದೀಗ ನಿಜವಾಗಿಯೂ ವಿಘ್ನ ವಿನಾಯಕನ ಮೂರ್ತಿ ಹೊಟ್ಟೆಗೆ ನಾಗರಹಾವು ಸುತ್ತಿಕೊಂಡ ಘಟನೆ ನಡೆದಿದೆ. ದಾವಣಗೆರೆ ತಾಲೂಕಿನ ಕೈದಾಳೆ ಗ್ರಾಮದಲ್ಲಿ ವಿನಾಯಕನ ಮೂರ್ತಿ ಹೊಟ್ಟೆ ಕೊರಳಿನ ಭಾಗಕ್ಕೆ ನಾಗರಹಾವು ಸುತ್ತಿಕೊಂಡಿತ್ತು. ಚಿಕ್ಕಬಳ್ಳಾಪುರದ ಡೆಡ್ಲಿ ಆಕ್ಸಿಡೆಂಟ್ನಲ್ಲಿ 6 ಬಲಿ. ಇಂಥ ಮತ್ತಷ್ಟು ಸುದ್ದಿಗಳನ್ನು ನೋಡೋಣ ಸಮಗ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕರ್ನಾಟಕ ಮಾದರಿಯಲ್ಲೇ ಗುಜರಾತ್ನಲ್ಲೂ ಅಚ್ಚರಿಯ ಸಿಎಂ ಆಯ್ಕೆ ನಡೆದಿದೆ. ಆರಂಭದಿಂದಲೂ ಸಿಎಂ ಸ್ಥಾನದ ರೇಸ್ನಲ್ಲಿ ನಿತಿನ್ ಪಟೇಲ್ ಮತ್ತು ಸಿಆರ್ ಪಾಟೀಲ್ ಹೆಸರು ಕೇಳಿ ಬಂದಿತ್ತು. ಈ ಪೈಕಿ ನಿತಿನ್ ಪಟೇಲ್ ಹೆಸರು ಬಹುತೇಕ ಅಂತಿಮ ಎನ್ನಲಾಗಿತ್ತು. ಆದರೆ ಕೊನೆ ಕ್ಷಣದಲ್ಲಿ ಬಿಜೆಪಿ ಹೈಕಮಾಂಡ್ ಟ್ವಿಸ್ಟ್ ಕೊಟ್ಟಿದ್ದು ಭೂಪೇಂದ್ರ ಪಟೇಲ್ ಹೆಸರನ್ನ ಅಚ್ಚರಿಯಾಗಿ ಸಿಎಂ ಸ್ಥಾನಕ್ಕೆ ಆಯ್ಕೆ ಮಾಡಲಾಗಿದೆ. ಚಿಕ್ಕಮಗಳೂರು ಜಿಲ್ಲೆಗೆ ಪ್ರವಾಸಿಗರ ದಂಡೆ ಲಗ್ಗೆ ಇಟ್ಟಿತ್ತು. ಮುಳ್ಳಯ್ಯನಗಿರಿಗೆ ಪ್ರವಾಸಿಗರು ಆಗಮಿಸಿದ್ರಿಂದ ಚಿಕ್ಕಮಗಳೂರು ತಾಲೂಕಿನ ಕೈಮರ ಚೆಕ್ ಪೋಸ್ಟ್ ಬಳಿ ಟ್ರಾಫಿಕ್ ಜಾಮ್ ಆಗಿತ್ತು. ಅಲ್ಲದೆ ಗಿರಿ ರಸ್ತೆ, ಚಿಕ್ಕಮಗಳೂರು ರಸ್ತೆ, ತರೀಕೆರೆ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಆಗಿ ಪ್ರವಾಸಿಗರು ಪರದಾಡಿದ್ರು. ಟ್ರಾಫಿಕ್ ಜಾಮ್ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಟ್ಟಿದ್ದು, ಪೊಲೀಸರು ಪ್ರವಾಸಿಗರ ನಡುವೆ ಮಾತಿನ ಚಕಮಕಿ ನಡೆಯಿತು. ಈ ವೇಳೆ ಸೀಮಿತ ಪ್ರಯಾಣಿಕರ ಭೇಟಿಗೆ ಮಾತ್ರ ಅವಕಾಶ ನೀಡಿದ್ರು. ಕೊಡಗು ಜಿಲ್ಲೆಯಾದ್ಯಂತ ಭಾರೀ ಮಳೆ ಮುಂದುವರಿದಿದ್ದು, ಮುಂದಿನ 4 ದಿನಗಳ ಕಾಲ ಜಿಲ್ಲೆಯಲ್ಲಿ ಭಾರೀ ಮಳೆಯಾಗೋ ಸಾಧ್ಯತೆ ಇದೆ. ಹೀಗಾಗಿ ಕೊಡಗು ಜಿಲ್ಲೆಯಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಿದ್ದು, ಜಿಲ್ಲೆಯ ಜನ ಎಚ್ಚರಿಕೆಯಿಂದ ಇರುವಂತೆ ಸೂಚನೆ ನೀಡಲಾಗಿದೆ. ಬೆಟ್ಟ, ಗುಡ್ಡ, ತಗ್ಗು ಪ್ರದೇಶದ ನಿವಾಸಿಗಳು ಅಲರ್ಟ್ ಆಗಿರುವಂತೆ ಹವಾಮಾನ ಇಲಾಖೆ ತಿಳಿಸಿದೆ. ಬಾಗಲಕೋಟೆ ಜಿಲ್ಲಾ ಆರೋಗ್ಯ ಇಲಾಖೆ ಎಡವಟ್ಟು ಮಾಡಿದ್ದು, 6 ತಿಂಗಳ ಹಿಂದೆ ಮೃತಪಟ್ಟ ಮಹಿಳೆಗೆ ಕೋವಿಡ್ 2ನೇ ಡೋಸ್ ಸಕ್ಸಸ್ಫುಲ್ ಎಂದು ಮೆಸೇಜ್ ಕಳಿಸಿದೆ. ಬಾಗಲಕೋಟೆ ಜಿಲ್ಲೆ ರಬಕವಿ ಬನಹಟ್ಟಿ ತಾಲೂಕಿನ ಬನಹಟ್ಟಿಯಲ್ಲಿ ಘಟನೆ ನಡೆದಿದೆ. ಕಳೆದ ಏಪ್ರಿಲ್ 28ರಂದು ಮೊದಲ ಡೋಸ್ ಪಡೆದಿದ್ದ ಮಾಲಾ ಪ್ರಕಾಶ್ ಪಾವಟೆ ಬಳಿಕ ಕೆಲ ದಿನಗಳ ನಂತರ ಮೃತಪಟ್ಟಿದ್ರು. ಇದೀಗ ಮಾಲಾ ಅವರಿಗೆ 2ನೇ ಡೋಸ್ ಲಸಿಕೆ ನೀಡಲಾಗಿದೆ ಎಂದು ಮೊಬೈಲ್ಗೆ ಮೆಸೇಜ್ ಬಂದಿದ್ದು, ಜೊತೆಗೆ ಲಸಿಕೆ ಪ್ರಮಾಣ ಪತ್ರವನ್ನು ನೀಡಲಾಗಿದೆ.